ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ, ಸ್ಟಾರ್ಟಿಂಗ್ ಓದುವವರ ಮೈಂಡಲ್ಲಿ ಯಾವ್ಯಾವ ವಿಚಾರಗಳು ಇರಬೇಕು, ಅಂದರೆ ಯಾವ್ಯಾವ ಕ್ವಶನ್ಗಳು ಬರಬೇಕು, ಅದಕ್ಕೂ ಮೊದಲು ಏನು ತಿಳ್ಕೊಬೇಕಂತಂದರೆ ನಾವು ಏನು ಓದಬೇಕು, ಅಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಏನು ಓದ್ತೀವಿ ಎಂಬೋ ಆ ವಿಷಯದ ಕ್ಲಾರಿಟಿ ಇರಬೇಕು ನಮಗೆ ಮೊದಲು, ಅಲ್ವಾ? ಇವಾಗ ಕ್ಲಾರಿಟಿ ಬಂತಂದರೆ ಈ ವಿಷಯ ಓದಬೇಕು ಅಂತ ಅನ್ಕೊತೀವಿ. ಆ ವಿಷಯದಲ್ಲಿ ನಾವು ಚೆನ್ನಾಗಿ ಎಕ್ಸಾಮ್ ಬರೆದು ರಿಸಲ್ಟ್ ಮಾಡಬೇಕಂತಂದರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಬುಕ್ಕ ಓದಬೇಕು ಫಸ್ಟು. ಯಾವ ಬುಕ್ಕ ಓದಬೇಕು, ಇವನ್ನೇ ಬುಕ್ಕ ಏನಕ್ಕೆ ಓದಬೇಕು ಅಂತ ನಮ್ಮ ಮೈಂಡಲ್ಲಿ ಕ್ವಶನ್ ಬರುತ್ತೆ. ಅವಾಗ ಆ ಕ್ವಶನ್ಗೆ ಏನು ಹೇಳ್ಬೋದು ಅಂತಂದರೆ, ಇವು ಬುಕ್ಕಗಳು ಪರ್ಟಿಕ್ಯುಲರ್ ಆಗಿ ಈ ಬುಕ್ಕನ್ನೇ ಏನಕ್ಕೆ ಓದಬೇಕಂತ ನಾವು ಸಜೆಸ್ಟ್ ಮಾಡೋದು ಅಂತಂದರೆ, ಇವಾಗ ಒಂದು ಸಿಲೆಬಸ್ ಇರುತ್ತೆ. ಈ ಎಕ್ಸಾಮ್ಗೆ ಅಂತ ಪರ್ಟಿಕ್ಯುಲರ್ ಆದಂತಹ ಒಂದು ಪಠ್ಯಕ್ರಮ ಇರುತ್ತೆ. ಅದಕ್ಕೋಸ್ಕರ ಆ ಬುಕ್ಕು ಓದಬೇಕು. ಸರಿ, ಬುಕ್ಕ ಕ್ಲಿಯರ್ ಆಯಿತು. ಆ ಪಠ್ಯಕ್ರಮ, ಆ ಸಿಲೆಬಸ್ ಅಂದರೆ ಏನು? ಸಿಲೆಬಸ್ ಅಂತಂದರೆ ಆ ಒಂದು ವಿಷಯಕ್ಕೆ ಒಂದು ನಿರ್ದಿಷ್ಟವಾದ ಪಠ್ಯಕ್ರಮ ಸಿಲೆಬಸ್ ಇರುತ್ತೆ. ಅಂದರೆ ಕ್ವಾಲಿಫೈಡ್ ಪೇಪರ್ಗಳಿಗೆ, ಇವಾಗ ಯು ಜಿ ಸಿ ನೆಟ್ ಆಗಿರ್ಬೋದು, ಕೆ ಸೆಟ್ ಆಗಿರ್ಬೋದು, ಟಿ ಇ ಟಿ ಆಗಿರ್ಬೋದು, ಅಂದರೆ ಕ್ವಾಲಿಫೈಡ್ ಆಗಬೇಕಂತಂದರೆ ಒಂದು ಪರ್ಟಿಕ್ಯುಲರ್ ಸಿಲೆಬಸ್ ಅಂತ ಇರುತ್ತೆ. ಆ ಸಿಲೆಬಸ್ ಪ್ರಕಾರ ಓದ್ಕೊಂತೋದ್ರೆ ನಾವು ಕ್ವಾಲಿಫೈ ಆಗ್ತೀವಿ. ಯಾಕೆ ಸಿಲೆಬಸ್ ಅಷ್ಟು ಇಂಪಾರ್ಟೆಂಟ್ ಏನಕ್ಕೆ ಅಂತಂದರೆ, ಇವಾಗ ಎಕ್ಸಾಮ್ಗಳು ತೆಗಿತಾರೆ ಅಂತಂದ್ರೆ ಸಿಲೆಬಸ್ಸಲ್ಲಿ ಇರೋದೇ ತೆಗಿಯೋದು. ಕ್ವಾಲಿಫೈಡ್ ಪೇಪರ್ಗಳಿಗೆ ಆ ಸಿಲೆಬಸ್ ಬಿಟ್ಟು ಬೇರೆ ಕಡೆ ತೆಗೆಯೋದಿಲ್ಲ. ಅದಕ್ಕೋಸ್ಕರ ನಾವು ಫಸ್ಟು ಸಿಲೆಬಸ್ ಯಾವುದೇ ವಿಷಯ ಆಗಿರ್ಬೋದು, ಫಸ್ಟ್ ನಾವು ಸಿಲೆಬಸ್ನ ತೊಗೊಂಬಂದು ನೀಟಾಗಿ ಸಿಲೆಬಸ್ನ ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡೆ ನೆಕ್ಸ್ಟ್ ನಾವು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸರಿ, ಸಿಲೆಬಸ್ ಅಂದ್ರಲ್ಲ, ಸಿಲೆಬಸ್ ಎಲ್ಲಿ ಸಿಗುತ್ತಾ ಅಂತ ಗೊತ್ತಿರಬೇಕು ಫಸ್ಟು. ಸಿಲೆಬಸ್ ಎಲ್ಲಿ ಸಿಗುತ್ತಾ ಅಂತಂದರೆ, ಅದು ಯಾವ ಬೋರ್ಡ್ ಇರ್ತದ, ಅಂದರೆ ಆ ಒಂದು ಎಕ್ಸಾಮನ್ನು ಯಾವ ಬೋರ್ಡ್ ನಡೆಸ್ತಿರ್ತದ. ಇವಾಗ ಎಕ್ಸಾಂಪಲ್ಲು, ಇವಾಗ ಯು ಜಿ ಸಿ ನೆಟ್ ಆಗಿರ್ಬೋದು, ಯು ಜಿ ಸಿ ನೆಟ್ಟು ವೆಬ್ಸೈಟ್ ಇದೆ. ಇವಾಗ ಕೆ ಸೆಟ್ ಅಂತಂದರೆ ಕೆ ಎ ಬೋರ್ಡ್ ಆಗಿರ್ಬೋದು. ಈ ಥರ ಡಿಫ್ರೆಂಟ್ ವೆಬ್ಸೈಟು ಬೋರ್ಡ್ಗಳಿರ್ತಾವೆ. ಅಲ್ಲಿ ಹೋಗಿ ಸಿಲೆಬಸ್ನ ತೊಗೋಬೋದು. ಇವಾಗ ನಾವು ಓದೋಕ್ಕೆ ಸ್ಟಾರ್ಟ್ ಮಾಡೋರು ಫಸ್ಟ್ ಏನು ಮಾಡ್ಬೇಕಂತಂದರೆ, ಫಸ್ಟು ಹೋಗಿ ವೆಬ್ಸೈಟ್ಗೆ ಹೋಗು, ಸಿಲೆಬಸ್ ತೆಗ್ಸ್ಕೊಂಬಂದು ಆಮೇಲೆ ಸಿಲೆಬಸ್ನ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆವಾಗ ನಿರ್ದಿಷ್ಟವಾದ ಬುಕ್ಕ ತೊಗೊಂಡು ಆ ಬುಕ್ಕನ್ನು ಆ ಸಿಲೆಬಸ್ ಪ್ರಕಾರ ಓದಿ ನಮ್ಮದೇ ಆದ ಒಂದು ನಿರ್ದಿಷ್ಟವಾದಂಥ ಒಂದು ನೋಟ್ಸ್ ಮಾಡಿಕೊಂಡು ಓದಿದ್ದೇ ಆದರೆ ಕ್ವಾಲಿಫೈ ಪಕ್ಕಾ ಆಗ್ತೀರಂತ ನಾನು ಭರವಸೆ ಕೊಡ್ತೀನಿ. ಸಿಲೆಬಸ್ ಅಷ್ಟು ಇಂಪಾರ್ಟೆಂಟ್ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ಯಾವುದೇ ಥರದಾದ ಡಿಸ್ಟ್ರಾಕ್ಷನ್ ಇರೋಲ್ಲ. ಇವಾಗ ಬೇರೆ ಎಕ್ಸಾಮ್ಗಳಿಗೆಲ್ಲ ನೋಡಬೇಕು, ಅದು ತುಂಬ ವಿಷಯಗಳಿರ್ತಾವೆ ಓದೋಕ್ಕೆ. ಬಟ್ ಇವಕ್ಕೆ ಪರ್ಟಿಕ್ಯುಲರ್ ಆದಂಥ ಒಂದು ಸಿಲೆಬಸ್ ಇದೆ. ಯಾವುದೇ ಥರನಾದ ಡಿಸ್ಟ್ರಿಕ್ಷನ್ ಇರೋಲ್ಲ. ಪರ್ಟಿಕ್ಯುಲರ್ ಒಂದು ಇದೇ ಓದಬೇಕಂತ ಒಂದು ಕ್ಲಾರಿಟಿ ಇದ್ಮೇಲೆ ಕ್ವಾಲಿಫೈಡ್ ಪಕ್ಕಾ ಆಗ್ತೀರ, ಏನು ಯೋಚನೆ ಮಾಡಬೇಡಿ. ಗೊತ್ತಾಯ್ತಲ್ಲ? ಫಸ್ಟ್ ಎಲ್ಲರೂ ಏನು ಮಾಡಬೇಕು ಅಂತಂದರೆ, ಫಸ್ಟು ಸಿಲೆಬಸ್ ತಗೋಬೇಕು. ಸಿಲೆಬಸ್ ತಗೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿ ಸರಿನಾ? ಥ್ಯಾಂಕ್ ಯು.